ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಕರಿಬೇವು ಸೊಪ್ಪು ಹಾಗೆ ಬೆಟ್ಟದ ನೆಲ್ಲಿಕಾಯಿಂದ ಒಂದು ಕ್ಯೂಬ್ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿದ್ರೆ ತುಂಬ ಒಳ್ಳೆಯದು. ಕರಿಬೇವು ಸೊಪ್ಪಿಂದ ತುಂಬ ಬೆನಿಫಿಟ್ ಇದೆ. ಕರಿಬೇವು ಸೊಪ್ಪು ಕಣ್ಣಿಗೆ ಒಳ್ಳೆಯದು, ಕೂದಲಿಗೆ ಒಳ್ಳೆಯದು, ತುಂಬ ಒಳ್ಳೆಯದು. ಕರಿಬೇವು ಸೊಪ್ಪನ್ನ ಕರಿಬೇವು ಸೊಪ್ಪನ್ನ ಯಾವುದೇ ಅಡುಗೆಗೆ ಹಾಕಿದಾಗೂ ನಾವು ಎತ್ತಿಟ್ಬಿಡ್ತೀವಿ. ಆದರೆ ಎತ್ತಿಡಬಾರ್ದು, ತಿನ್ನಬೇಕು ಅದನ್ನು. ಕರಿಬೇವು ಸೊಪ್ಪನ್ನ ತುಂಬ ಒಳ್ಳೆಯದು. ಕರಿಬೇವು ಸೊಪ್ಪಿಂದ ತುಂಬ ಬೆನಿಫಿಟ್ ಇದೆ. ಕಣ್ಣಿಗೆ, ಕೂದಲಿಗೆ ಎಲ್ಲದಕ್ಕೂ ಒಳ್ಳೆಯದು. ಮತ್ತು ಐರನ್ ಇದಿದೆ, ಅದರಲ್ಲಿ ಐರನ್ ಅಂಶ ಇದೆ. ಹಾಗೆ ಬೆಟ್ಟದ ನೆಲ್ಲಿಕಾಯಿ ಅಷ್ಟೇ ತುಂಬ ಎಷ್ಟೋ ನೂರು ರೋಗಗಳಿಗೆ ರಾಮಬಾಣ ಅಂತಾರೆ ಒಂದು ನೆಲ್ಲಿಕಾಯಿ ತಿಂದರೆ. ಪ್ರತಿದಿನ ನಾನು ನೆಲ್ಲಿಕಾಯಿ ಇಲ್ಲೇ ತಂದಿದ್ದೆ. ನೆಲ್ಲಿಕಾಯಿನೆಲ್ಲ ಸಣ್ಣ ತೊಳ್ಕೊಂಡು ಚೆನ್ನಾಗಿ ಹೆಚ್ಕೊಂಡು ಬೀಜ ಎಲ್ಲ ತೆಗೆದ್ಬಿಟ್ಟು ಕರಿಬೇವು ಸೊಪ್ಪು ಅಷ್ಟೇ ಚೆನ್ನಾಗೆಲ್ಲ ತೊಳ್ಕೊಂಡು ಸೋರು ಹಾಕಿದ್ದೆ. ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಬೇಕು. ಹಾಗೆ ಸ್ವಲ್ಪ ಶುಂಠಿ ಹಾಕಬೇಕು. ಹಾಗೆ ಸ್ವಲ್ಪ ಪೆಪ್ಪರ್ ಒಂದು 4 ಕಾಳುಮೆಣಸು ಹಾಕಬೇಕು. ಹಾಗೆ ಸ್ವಲ್ಪ ಉಪ್ಪು ಹಾಕಬೇಕು. ಹಾಗೆ ಒಂದು 2 ನಿಂಬೆಹಣ್ಣು ಹಾಕಿದ್ದೆ ನಾನು. ನಿಂಬೆಹಣ್ಣು ರಸ ಹಾಕಿದ್ದೆ, ಅದು ಆಮೇಲೆ ಹಿಂಡ್ತೀನಿ. ಈಗ ಇದನ್ನಿಷ್ಟನ್ನು ಚೆನ್ನಾಗಿ ರುಬ್ಬಿಟ್ಕೊತೀನಿ. ಚೆನ್ನಾಗಿ ರುಬ್ಬಿ ಸೋಸ್ಕೊಳ್ಳೋದಾದರೆ ಹಂಗೆ ಕುಡಿಯೋಣ ಅಂದ್ಬಿಟ್ಟು ನಾನು ಸೋಸಿದ್ರೆ ಎಲ್ಲಾದರೂ ಅಂಶ ಎಲ್ಲ ಹೋಗ್ಬಿಡುತ್ತೆ. ಅದು ಇರುತ್ತೆ ಸ್ವಲ್ಪ. ನಾನು ಸಣ್ಣದಾಗಿ ರುಬ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ರುಬ್ಬಿಟ್ಟೋದಕ್ಕೆ ನಾನು ಹಂಗೇ ಕ್ಯೂಬ್ ಮಾಡಿ ಇಟ್ಕೊತೀನಿ. ಫ್ರಿಡ್ಜಲ್ಲಿ ದಿನ ಒಂದೊಂದು ಕುಡಿಬೋದು. ನೀರಿಗೆ ಹಾಕ್ಕೊಂಬಿಟ್ಟು ಬಿಸಿನೀರಿಗೆ ಹಾಕ್ಕೊಂಡು ಕುಡಿದ್ರೆ ಒಳ್ಳೆಯದು ಅಂತ ಒಂದು 10-15 ದಿನ ಯೋಚನೆ ಇರೋಲ್ಲ. ದಿನ ಒಂದೊಂದು ಕುಡಿಬೋದು, ಇಲ್ಲ ವಾರಕ್ಕೊಂದ್ಸಲನಾರ ಮಾಡ್ಕೊಬೋದು. ನೋಡಿ, ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ನಿಂಬೆಹಣ್ಣು ಒಂದು 2 ನಿಂಬೆಹಣ್ಣು ಹೆಚ್ಕೊಂಬಿಟ್ಟು ಚೆನ್ನಾಗಿ ರಸ ಹಿಂಡ್ತಾಯಿದ್ದೀನಿ. ಆ ನಿಂಬೆಹಣ್ಣು ಹಾಕೊಂಡ್ಮೇಲೆ ಒಂದು ಸುತ್ತು ರುಬ್ಬಿಟ್ಟು ನಾನು ಕ್ಯೂಬ್ ಮಾಡಿ ಇಟ್ಕೊತಿದ್ದೀನಿ. ಯಾವುದೇ ಅಡುಗೆಗೆ, ಉಪ್ಪಿಟ್ಟಿಗೆ, ಚಿತ್ರಾನ್ನಕ್ಕೆ ಪ್ರತಿಯೊಂದಕ್ಕೂ ನಾವು ಕರಿಬೇವು ಸೊಪ್ಪು ಬಳಸ್ತೀವಿ. ಕರಿಬೇವು ಸೊಪ್ಪು ಬಳಸಿದ್ರೆ ನಾವು ಸಾರು ಒಗ್ಗರಣೆಗೆ ಇಲ್ಲ, ಅದು ಸಾರು ಕಂಪ್ಲೀಟೇ ಅನಿಸಲ್ಲ. ಕರಿಬೇವು ಸೊಪ್ಪು ಹಾಕಿದ್ರೇ ಅದ್ರ ಘಮ, ಅದ್ರ ಟೇಸ್ಟು ಅದು ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಹಾಕಿದ ತಕ್ಷಣ ಎಷ್ಟು ಘಮ ಅನ್ನುತ್ತೆ ಸಾಂಬಾರು ಕರಿಬೇವು ಸೊಪ್ಪು ಆದ ತಕ್ಷಣ. ಆದರೆ ಊಟ ಮಾಡ್ಬೇಕಾದ್ರೆ ಎತ್ತಿಟ್ಬಿಡ್ತೀವಿ. ಆದರೆ ಎತ್ತಿಡಬಾರ್ದು, ಅದು ತಿನ್ನಬೇಕು. ನಾನು ತಿಂತಿರ್ತೀನಿ. ಕರಿಬೇವು ಸೊಪ್ಪು ಚಟ್ನಿ ಪುಡಿನೂ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪು ಜಾಸ್ತಿ ತಂದಾಗ ತೊಳೆದ್ಬಿಟ್ಟು ಚೆನ್ನಾಗಿ ಒಣಗಾಕಿ ಅದನ್ನು ಕರಿಬೇವು ಸೊಪ್ಪು ಚಟ್ನಿ ಪುಡಿನೂ ಮಾಡಿಟ್ಕೊಂಡು ದಿನ ಒಂದೊಂದು ಸ್ಪೂನ್ ತಿಂದರೆ ತುಂಬ ಒಳ್ಳೆಯದು. ಅನ್ನದ ಜೊತೆ ಹಾಕೊಂಡು, ಅನ್ನ ತುಪ್ಪದ ಜೊತೆ ಹಾಕೊಂಡು ಕರಿಬೇವು ಸೊಪ್ಪು ಚಟ್ನಿನೂ ತಿನ್ನಬೇಕು. ದಿನಕ್ಕೊಂದು ಬೆಟ್ಟದ ನೆಲ್ಲಿಕಾಯಿ ತಿಂದರೆ ವಯಸ್ಸೇ ಆಗೋಲ್ಲ ಅಂತಾರೆ. ಅದು ದಿನ ತಿನ್ನೋಕ್ಕಾಗಲ್ಲ ನಮಗೆ ಬೆಟ್ಟದ ನೆಲ್ಲಿಕಾಯಿನ. ಹಂಗಾಗಿ ಈ ಥರ ಜ್ಯೂಸ್ ಒಳಗೆ ಮಾಡಿಟ್ಕೊಂಡ್ರೆ ಅದು ಡೈಲಿ ತಿಂದಂಗೆ ಆಗುತ್ತೆ. ಹಂಗಾಗಿ ಕರಿಬೇವು ಸೊಪ್ಪು, ಬೆಟ್ಟದ ನೆಲ್ಲಿಕಾಯಿ, ಜೀರಿಗೆ ಎಲ್ಲ ಹಾಕ್ಕೊಂಡು ನಾನು ಕ್ಯೂಬ್ ಮಾಡಿ ಇಟ್ಕೊಂಡಿದ್ರೆ ಅದು ದಿನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ನೀರು ಕಾಯಿಸ್ಕೊಂಡು, ಹೆಂಗೂ ಬಿಸಿನೀರು ಕುಡಿತೀವಲ್ವ ಬೆಳಗ್ಗೆ ಎದ್ದ ತಕ್ಷಣ, ಇದೊಂದು ಕ್ಯೂಬ್ ಹಾಕೊಂಡು ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು, ನಮಗೂ ಏನೋ ಒಂಥರ ಖುಷಿಯಾಗುತ್ತೆ ಕುಡಿಯೋಕ್ಕೆ. ಕಾಫಿ ಟೀ ಬದಲು ಇದನ್ನು ಕುಡಿಬೇಕು. ನಾವಂತೂ ಕಾಫಿ ಟೀ ಬೆಳಗ್ಗೆ ಕುಡಿಯೋಲ್ಲ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.